ಹಾಯ್ ಡಾರ್ಲಿಂಗ್ಸ್, ಎಷ್ಟು 4-5 ತಿಂಗಳಿಂದ ವೀಡಿಯೋಗಳು ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇವಾಗ ನಿಂತು ಮಾಡ್ಕೊಂಡಿದ್ಕೇನೆ ನಾನು ಹಳೆ ವೀಡಿಯೋಗಳೆಲ್ಲ ಬಿಟ್ಟಿದ್ದಲ್ಲ. ಸೊ ಅದು ಮತ್ತು ರೀಸೆಂಟಾಗಿ ತೆಗೆದಿರೋದು ಅವನ್ನೆಲ್ಲ ಹಿಂಗೆ ಎತ್ತಿಕ್ಕಿದ್ದು ನಾವು ಪೆನ್ ಡ್ರೈವ್ ಎಲ್ಲ ಹಂಗೆ ಇತ್ತು. ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಇವಾಗ ಬಿಡ್ತಾ ಇದ್ದೀನಿ. ನೋಡೋಣ ಡಾರ್ಲಿಂಗ್, ಕ್ಲಿಕ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಕ್ಲಿಕ್ ಆದರೆ ಎಲ್ಲನೂ ಗೋಪ್ರೋ ಆಗಲಿ, ಹೆಲ್ಮೆಟ್ ಆಗಲಿ ಮತ್ತು ಗಾಡಿ ಸರ್ವಿಸ್ ಆಗಲಿ ಎಲ್ಲ ಮಾಡಿಸ್ಕೊಬೋದು. ಸೊ ಎನಿ ಟೈಮ್ ಯಾವಾಗಲೂ ಮನೆ ಹತ್ರ ಈಸ್ಕೊಂಬಾರ್ದು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಗಾಡಿನೇ ಇಟ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಮಗೆ ವ್ಯಾಲ್ಯೂ ಕೊಡ್ತಿದ್ದೈತೆ ಗಾಡಿ ನೋಡಿ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರ್ತೀನಿ. ಇವಾಗ ಯಾರ್ಯಾರು ಹೇಳ್ತೆ ಏನೇನು ಅಂತ ತಿಳ್ಕೊಂಡು ದೂರ ಇಟ್ಟಿದ್ದೀನಿ. ಸೊ ಇವಾಗ ಗಾಡಿ ಎತ್ತಿದ್ರೆ ಯಾರ್ಯಾರು ನನಗೆ ಈ ಥರ ಗಾಡಿ ಇಲ್ದಿದ್ದಾಗ ಮತ್ತು ಇನ್ನೊಂದೇನೋ ಇಲ್ದಿದ್ದಾಗ ದೂರ ಇಟ್ಟಿದ್ರು, ಇವಾಗ ಅವ್ರ ಹತ್ರ ಬರ್ತಾರಲ್ಲ, ಅವಾಗ ಆರಾಮಾಗಿ ಫೈಂಡ್ ಔಟ್ ಮಾಡ್ಕೊಬೋದು. ಸೊ ಅದಕ್ಕೆ ಅಂದಮೇಲೆ ಗಾಡಿ ಎತ್ತೋಣ ಅಂತ ಡಿಸೈಡ್ ಆಗಿದ್ದೀನಿ. ಈ ಸಲ ಮಾತ್ರ ಅದು ನಾರ್ಮಲ್ ಆಗಿರೋ ಗಾಡಿನ ಇವಾಗ ರಾಕ್ಷಸಿ ಥರ ಅದಕ್ಕೆ ಸೆಟಪ್ ಗೆಟಪ್ ಎಲ್ಲ ಹಾಕ್ಬಿಡ್ತೀನಿ. ಏನು ಗೊತ್ತಾ, ಹಿಂದೆಗಡೆ ಸೀಟ್ ಇತ್ತಲ್ಲ, ಸಿಂಗಲ್ ಸೀಟ್ ಅಷ್ಟೇ ಮಾಡಿಸೋದು ಇದನ್ನು. ಸೊ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಏನಂದರೆ, ಇವಾಗ ಗಾಡಿ ಎತ್ತೀನಿ ಅಂತ ಅಂದರೆ ಗಾಡಿ ಎತ್ತಲ್ಲ ಅಂತ ಡಿಸಪಾಯಿಂಟ್ ಆಗಿರೋ ಹುಡುಗರನ್ನು ನೋಡ್ತಾ ಇದ್ದೀನಿ. ಗಾಡಿ ಎತ್ತಿಲ್ಲ ಪುಕಾರ್ ಎಬ್ರಿಸೋಕ್ಕೇನು ಸಿಕ್ತಿಲ್ಲ ಅಂತ ವಿಡಿಯೋರು ಮೂಡ್ ಆಫ್ ಆಗಿರೋದು ನೋಡ್ತಾ ಇದ್ದೀನಿ. ಸರಿ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.